ಮುಂಡರ್ಗಿ ಪಟ್ಟಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ದೇಶಾದ್ಯಂತ ದೇಶಭಕ್ತಿಯ ಜಾಗೃತಿಯನ್ನ ಮೂಡಿಸಲು ಹರ್ ಘರ್ ತಿರಂಗ ಎಂಬ ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜ ಅಭಿಯಾನಕ್ಕೆ ದೇಶ ಸೇವೆ ಸಲ್ಲಿಸಿದ ವೀರ ಯೋಧರಿಗೆ ಸನ್ಮಾನವನ್ನ ಮಾಡುವ ಮುಖಾಂತರ ಚಾಲನೆಯನ್ನ ನೀಡಲಾಯಿತು. ಹರ್ ಘರ್ ತಿರಂಗ ಯಾತ್ರೆ ಪ್ರಯುಕ್ತ ನಿಮ್ಮ ಏನು ಫೇಸ್ಬುಕ್ ಐಡಿ ಮುಖಾಂತರವಾಗಿ ಯಾಶ್ ಅಂತಂದೇಳಿ ಟೈಪ್ ಮಾಡಿಕೊಂಡು ಅದನ್ನು ಹರ್ ಘರ್ ತಿರಂಗ ಅಂತಂದೇಳಿ ಅದನ್ನು ಟ್ಯಾಗ್ ಮಾಡೋ ಮುಖಾಂತರವಾಗಿ ತಮ್ಮ ದೇಶಭಕ್ತಿ ಪ್ರೇಮವನ್ನು ಮೆರಿಬೇಕೆಂದು ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಈ ಒಂದು ಹರ್ ಘರ್ ತಿರಂಗ ಯಾತ್ರೆಯಲ್ಲಿ ಏನು ಧ್ವಜಾರೋಹಣ ಮತ್ತು ಭಾರತೀಯ ನಿವೃತ್ತ ಯೋಧರಿಗೆ ಆಗಸ್ಟ್ 13ರಿಂದ 15ರವರೆಗೆ ತಮ್ಮ ಮನೆಗಳು, ಅಂಗಡಿಗಳು ಹಾಗೂ ಕಚೇರಿಗಳ ಮೇಲೆ ರಾಷ್ಟ್ರ ಧ್ವಜವನ್ನ ಹಾರಿಸುವ ಮೂಲಕ ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕರೆಯನ್ನ ನೀಡಿದ ಬಿಜೆಪಿ ಮುಂಡರ್ಗಿ ಮಂಡಲದ ಅಧ್ಯಕ್ಷರು ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ್ ಪ್ರತಿಯೊಬ್ಬ ನಾಗರಿಕನಲ್ಲೂ ದೇಶ ಪ್ರೇಮ ಮತ್ತು ರಾಷ್ಟ್ರ ಧ್ವಜದ ಕುರಿತು ಗೌರವ ಹಾಗೂ ಜಾಗೃತಿಯನ್ನ ಮೂಡಿಸುವುದು, ಭೇದ ಭಾವವನ್ನ ಮರೆತು ಎಲ್ಲರೂ ಒಂದಾಗಿ ರಾಷ್ಟ್ರ ಧ್ವಜವನ್ನ ಹಾರಿಸುವ ಮೂಲಕ ದೇಶದ ಐಕ್ಯತೆಯನ್ನ ಸಾರುವುದು. ಧ್ವಜ ಹಾರಿಸಿದ ನಂತರ ಸಾರ್ವಜನಿಕರು ರಾಷ್ಟ್ರ ಧ್ವಜದೊಂದಿಗೆ ಸೆಲ್ಫಿ ತೆಗೆದುಕೊಂಡು ಅಧಿಕೃತ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಬೇಕೆಂದು ಕರೆಯನ್ನ ನೀಡಿದರು. ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿವಸ ನಾವು ಈ ದೇಶ ಸ್ವತಂತ್ರವಾಗಲು ಸಾಕಷ್ಟು ಜನರ ಬಲಿದಾನದ ಮುಖಾಂತರ ನಮ್ಮ ದೇಶ ಸ್ವಾತಂತ್ರ್ಯವಾಗಿದೆ. ಇವತ್ತು ನಮ್ಮ ಹಿರಿಯರು ತಮ್ಮ ಬಲಿದಾನದಿಂದ ನಮಗೆ ಒಂದು ಒಳ್ಳೆಯ ರಾಷ್ಟ್ರವನ್ನು ಕಟ್ಟಿಕೊಟ್ಟಿದ್ದಾರೆ. ಇವತ್ತು ನಮಗೆ ಈ ದೇಶ ಸ್ವತಂತ್ರ ಆಗಿದೆ ಅಂದ್ರೆ ಇದ್ರ ಹಿಂದೆ ಭಾಳ ಜನರ ಒಂದು ಶ್ರಮ ಇದೆ. ಇವತ್ತು ಅವರು ಹಾಕಿಕೊಟ್ಟಂತಹ ದಾರಿ ಒಳಗೆ ಇವತ್ತು ನಾವೆಲ್ಲರೂ ನಡಿಬೇಕಾಗಿದೆ. ಇವತ್ತು ಎಲ್ಲ ದೇಶ ಯುವಕರ ಕೈಯಲ್ಲಿದೆ. ಯುವಕರಿಗೆ ಒಂದು ಕಿವಿಮಾತನ್ನು ಹೇಳೋದು ಏನಪ್ಪ ಅಂತಂದ್ರೆ, ಇವತ್ತು ಈ ದೇಶ ನಮ್ಮದು, ಈ ದೇಶದ ಒಂದು ಅಭಿಮಾನ ಇವತ್ತು ಯುವ ಶಕ್ತಿಗಳು ಬೆಳೆಸ್ಕೋಬೇಕು. ಇವತ್ತು ಏನಪ್ಪ ಅಂತಂದ್ರೆ ಬಹಳ ಶ್ರಮದಿಂದ ಇವತ್ತು ಬಹಳ ಜನ ಬಲಿದಾನದ ಮುಖಾಂತರ ತಂದು ಕೊಟ್ಟಂಥ ಸ್ವಾತಂತ್ರ್ಯಕ್ಕೆ ಇವತ್ತು ನಾವೆಲ್ಲರೂ ಗೌರವ ಸಲ್ಲಿಸುವ ಮುಖಾಂತರ ನಾವೆಲ್ಲರೂ 80ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸೋಣ ಅಂತ ಹೇಳಿ ತಮ್ಮಲ್ಲಿ ಕೋರ್ತೆ. ಮನೆಯಲ್ಲಿ ಆಚರಿಸೋದಕ್ಕೆ ತುಂಬ ಖುಷಿ ಆಯಿತು. ಈ ನಮ್ಮ ದೇಶದಲ್ಲಿ ಬರ್ತಾ ಪರಿಸ್ಥಿತಿ ಹೇಗೆ ಹೋಗ್ತಾ ಇದೆ ಅಂದರೆ, ಸ್ವಾತಂತ್ರ್ಯ ಅಂದರೆ ಏನು, ಹಂಗಂದ್ರೆ ಏನು ಅಂತ ಕೇಳೋ ಪರಿಸ್ಥಿತಿನೂ ಇದೆ. ಸ್ವಾತಂತ್ರ್ಯಕ್ಕಾಗಿ ಯಾರು ಮಾಡಿದ್ರು, ಏಕಾಯಿತು, ಏನು ನಮ್ಮ ಯುವ ಪೀಳಿಗೆಗಳಿಗೆ ಗೊತ್ತಿಲ್ಲ. ಅದರಿಂದ ಇಂಥ ಚಿಕ್ಕ ಪ್ರೋಗ್ರಾಮ್ ಮಾಡ್ತಾ ಮುಂದೆ ಬೆಳೆದ್ರೆ ನಾವು ದೇಶ ಪ್ರೇಮಾನ ಇಂಡೈರೆಕ್ಟಾಗಿ ಎಲ್ಲರ ಮನೆಗೂ ಮುಗಿಸ್ದಂಗೆ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ತನ್ನ ಮನೆಯ ಮೇಲೆ ತಿರಂಗ ಜೆಂಡ ಹಾರಿಸ್ಬೇಕು. ಆಮೇಲೆ ಆ ತಿರಂಗ ಜೆಂಡದ ವಿಶೇಷ ಏನು, ಅದರಿಂದ ಎಷ್ಟು ಜನರ ಬಲಿದಾನ ಇದೆ, ತ್ಯಾಗ ಇದೆ, ಎಷ್ಟು ಜನರು ಅವಮಾನಿತರಾಗಿದ್ದಾರೆ, ಎಷ್ಟು ಸನ್ಮಾನಿತರಾಗಿದ್ದಾರೆ, ಅದಕ್ಕಾಗಿ ಪಟ್ಟ ಕಷ್ಟ ಎಲ್ಲ ನಮ್ಮ ಯುವ ಜನಾಂಗಕ್ಕೆ ಗೊತ್ತಾಗಬೇಕು. ವಿಶೇಷವಾಗಿ ಇನ್ನು ನಾವು ರಾಜಕೀಯ ಮಾತಾಡೋದು ಆದರೂ ಸಹಿತ ವಿಶೇಷವಾಗಿ ನಮ್ಮ ಸೈನಿಕರಿಗೆ ಒಂದು ಶಕ್ತಿ ಅದು ತುಂಬಿದವರು ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು. ಕಾರಣ ಅವ್ರ ಶುರುದಿಂದ ಇಲ್ಲಿವರೆಗೂ ಅವರು ನಮ್ಮ ಸೈನ್ಯಕ್ಕಾಗಿ ಕೊಟ್ಟಿದ್ದು ಪ್ರತಿಯೊಂದು ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ, ಒಂದನ್ನು ಮಿಸ್ ಮಾಡಿಲ್ಲ. ಉದಾಹರಣೆ ನಮ್ಮ 1 ರ್ಯಾಂಕ್ 1 ಪೇ ಆಗಿರ್ಬೋದು, ಈಗ ಪ್ರೆಸೆಂಟ್ಲಿ ರಿಲೀಸ್ ಆದಂಥ MSP ಅಂದರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಂಡರ್ಗಿ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಕುಮಾರಸ್ವಾಮಿ, ಮಂಜುನಾಥ್ ಮುದೋಳ, ಪವನ್ ಮೇಟಿ, ರವಿ ಲಮಾಣಿ, ಮೇಘರಾಜ್ ನಾಯಕ್, ಮಹೇಶ್ ದೇಸಾಯಿ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಪವಿತ್ರ ಕಲ್ಲಕೂಟಗರ, ಜ್ಯೋತಿ ಹಾನಗಲ್, ಮೈಲಾರಪ್ಪ ಕಲ್ಕೇರಿ, ಬಸವರಾಜ್ ಚಿಗಣ್ಣನವರ್, ದೇವಪ್ಪ ಇಟಗಿ, ಬಿಜೆಪಿ ಮಂಡಲದ ಪದಾಧಿಕಾರಿಗಳು ಮತ್ತು ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಗಣ್ಯ ಮಹನೀಯರು, ಯುವಕರು ಹಾಜರಿದ್ದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.